ಅಂದಹಾಗೆ ಇದು ಬೇರೇನೂ ಅಲ್ಲ ಫ್ರೆಂಡ್ಸ್, ಒಂದು ಹೆಲ್ದಿ ಜ್ಯೂಸ್. ಗೊತ್ತಾಯ್ತಾ? ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್. ನೋಡಿ, ಇದು ಒಂದು ಅದ್ಭುತವಾದ ಜ್ಯೂಸ್. ಎಂಥ ಜ್ಯೂಸ್ ಅಂತ ಕೇಳಿದರೆ ಒಂದು ಹೂವಿನ ಜ್ಯೂಸ್, ಅದು ಬಿಳಿ ದಾಸವಾಳದ ಜ್ಯೂಸ್. ಫ್ರೆಂಡ್ಸ್, ಇದನ್ನು ನನ್ನ ವಿಡಿಯೋದಲ್ಲಿ ಈಸಿಯಾಗಿ ಮಾಡುವಂಥ ಈ ಕೆಟ್ಟ ಬಿಸಿಲಿಗೆ ದೇಹದ ನಿರ್ಲಜ್ಜೀಕರಣವನ್ನು ಹೋಗಲಾಡಿಸುವಂಥ ಒಂದು ಹೈಬಿಸ್ಕಸ್ ಜ್ಯೂಸ್, ಅಂದರೆ ಬಿಳಿ ದಾಸವಾಳದ ಆಯುರ್ವೇದಿಕ್ ಆಗಿರುವಂಥ ಈ ನೋಡಿ ಬಿಳಿ ದಾಸವಾಳದ ಜ್ಯೂಸನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಖದ ಕಾಂತಿಯನ್ನು ಹೆಚ್ಚಿಸುವಂಥ ಈ ಒಂದು ಜ್ಯೂಸ್ ಎಷ್ಟು ಹರ್ಬಲ್ ಜ್ಯೂಸ್, ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಆರೋಗ್ಯಕರವಾಗಿರುತ್ತೆ. ಹಾಗೆ ಸತ್ವಿತವಾದ ಜ್ಯೂಸ್, ಅಂದರೆ ದೇಹದಲ್ಲಿರುವಂಥ ಎಲ್ಲ ನಿರ್ಲಜ್ಜೀಕರಣವನ್ನು ಹೋಗಲಾಡಿಸುವಂಥದ್ದು. ಫ್ರೆಂಡ್ಸ್, ಈ ಒಂದು ಹೈಬಿಸ್ಕಸ್ ಜ್ಯೂಸ್ ಬಿಳಿ ದಾಸವಾಳದಲ್ಲಿ ಮಾಡುವಂಥದ್ದು, ಅಥವಾ ಹಲವಾರು ಕಲರ್ಗಳ ದಾಸವಾಳ ಇರುತ್ತಲ್ಲ ನೋಡಿ, ಇದರಲ್ಲಿ ಅನೇಕ ಕಲರ್ ದಾಸವಾಳ ಇದೆ. ಇದು ಎಲ್ಲದರಲ್ಲೂ ಮಾಡ್ಬೋದು, ಆದರೆ ಹೆಚ್ಚು ಮೆಡಿಸಿನ್ ಅಂದರೆ ಆಯುರ್ವೇದಿಕ್ ಇರುವಂಥದ್ದು ಅದರಲ್ಲಿ ಕೇಳಿದರೆ ಈ ವೈಟ್ ಹೈಬಿಸ್ಕಸ್, ಬಿಳಿ ದಾಸವಾಳದಲ್ಲಿ ಮಾತ್ರ. ನಾನು ಇದನ್ನೆಲ್ಲ ತೆಗಿತಾ ಇದ್ದೇನೆ, ಓನ್ಲಿ ಬಿಳಿ ಕಲರ್ ಮಾತ್ರ ಮಾಡ್ತಾಯಿದ್ದೇನೆ. ಫ್ರೆಂಡ್ಸ್, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಪೆಟಲ್ಸ್ಗಳನ್ನೆಲ್ಲ ತೆಗಿಬೇಕು. ಪೆಟಲ್ಸ್ ಎಲ್ಲ ತೆಗೆದು ಒಂದು ಒಳ್ಳೆ ನೀರಿನಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇದು ಈಸಿ ಆಗಿರೋಂಥದ್ದು. ನೀವು ಹೊರಗಡೆಯಿಂದ ಹೋಗಿ ಬರ್ತೀರಾ, ತುಂಬ ಈಗಂತೂ ಹೆಚ್ಚು ಟೆಂಪ್ರೇಚರ್ ಇದೆ ಅಂತ ಹೇಳಿದರೆ ನೋಡಿ, ಇದರಲ್ಲೆಲ್ಲ ಸಣ್ಣ ಸಣ್ಣ ಹುಳುಗಳಿರ್ತವೆ. ಅದನ್ನೆಲ್ಲ ಪೆಟಲ್ಸನ್ನು ಡೈರೆಕ್ಟ್ ನೀರಿಗೆ, ಕುದಿಯೋ ನೀರಿಗೆ ಹಾಕಬೇಡಿ, ತಣ್ಣ ನೀರಲ್ಲಿ ತೊಳೆದು ಬಿಟ್ಟು ಕುದಿಯುತ್ತಿರುವ ನೀರಲ್ಲಿ ಹಾಕಿ ಅದರಲ್ಲಿ ಒಂದು 10 ನಿಮಿಷ ಇಡಬೇಕು. ನೋಡಿ, ಈಗ ನೀರು ಕುದೀತಾ ಇದೆ, ಆಲ್ರೆಡಿ ಕುದಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಒಂದು ವಿದಿನ್ 10 ಮಿನಿಟ್ಸ್ ನೀರು ಆರಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕು, ಬಿಟ್ಟರೆ ಮತ್ತೇನೂ ಕೆಲಸ ಇಲ್ಲ ಇದರಲ್ಲಿ. ಅತ್ಯಂತ ಹೆಲ್ದಿ ಡ್ರಿಂಕ್, ಹರ್ಬಲ್ ಡ್ರಿಂಕ್ ಅಂತ ಹೇಳ್ಬೋದು. ಕುದಿಯುತ್ತಿರೋ ನೀರಿಗೆ ಹಾಕಿದ್ದೇನೆ ಈಗ ಆಲ್ರೆಡಿ. ಒಂದು 10 ನಿಮಿಷ ಬಿಡಿ, ಒಂದು 10 ಮಿನಿಟ್ಸ್ ಜಸ್ಟ್ ಬಿಡಿ. ಅದಾದ ಮೇಲೆ ಈಗ ಅದನ್ನು ಸೋಸ್ಕೊಳ್ಳುವ. ನೋಡಿ, ಕಲರ್ ಚೇಂಜ್ ಆಗಿದ್ದನ್ನು ಅಬ್ಸರ್ವ್ ಮಾಡಿ. ಈಗ ಬೇರೆ ಕಲರ್ ಮಾಡಿದ್ರೆ ರೆಡ್ ಕಲರ್ ಹೈಬಿಸ್ಕಸ್ ಆದರೆ ಕಲರ್ ರೆಡ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಬಟ್ ಬಿಳಿದ್ರಲ್ಲಿ ಇರುವಂಥ ಹರ್ಬಲ್ ಏನಿದೆಯಲ್ಲ ಅದರಲ್ಲಿ ಬೇರೆದ್ರಲ್ಲಿದೆ. ಇದರಲ್ಲಿ ಎಣ್ಣೆಯನ್ನು ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಫ್ರೆಂಡ್ಸ್, ಇದಕ್ಕೆ ಬಿಳಿ ದಾಸವಾಳದಲ್ಲಿಗೆ ಹಾಕುವ ತೆಂಗಿನೆಣ್ಣೆ ಇರ್ತದಲ್ಲ, ಅದಕ್ಕೆ ಈ ಬಿಳಿ ದಾಸವಾಳವನ್ನು ಹಾಕಿ ಕುದಿಸ್ಬೇಕು. ಹಾಗೆ ವೀಳ್ಯದೆಲೆ, ಅಲೋವೆರಾ ಅಥವಾ ಮೆಹಂದಿ ಸೊಪ್ಪು ಇದೆಲ್ಲ ಹಾಕಿ ಕುದಿಸಿ ಮಾಡುವಂಥ ಒಂದು ಆಯುರ್ವೇದಿಕ್ ಎಣ್ಣೆ. ಓಕೆ, ಎಸ್, ಬನ್ನಿ ಈಗ ಇದನ್ನು ರೆಡಿಯಾಗಿದೆ ಇದು. ಸೊ ಇದಕ್ಕೆ ಒಂದು ಲೆಮನ್ ಫುಲ್ ಹಾಕಬೇಕು. ನಾನು ಇದಕ್ಕೆ ಜೋನಿ ಬೆಲ್ಲವನ್ನು ಹಾಕಿದ್ದೇನೆ, ಯಾವುದೇ ಶುಗರನ್ನು. ನಾನು ನೋಡ್ತೀರಿ ನನ್ನ ಹಲವಾರು ವೀಡಿಯೋದಲ್ಲಿ ನಾನು ಯಾವತ್ತೂ ಶುಗರನ್ನು ಯೂಸ್ ಮಾಡೋದಿಲ್ಲ. ಹನಿಯನ್ನು ಹಾಕ್ಬೋದು ಅಥವಾ ಜಾಗ್ರೆಯನ್ನು ಹಾಕ್ಬೋದು. ನಾನು ಬೆಲ್ಲವನ್ನು ಈಗ ಹಾಕಿದ್ದೇನೆ. ನಾನು ಒಂದು ಕದಡ್ಕೊಂಡು ಐಸ್ ಕ್ಯೂಬನ್ನು ಕೂಡ ಹಾಕ್ಬೋದು. ಇದಕ್ಕೆ ತಣ್ಣಗಿರಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು. ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಅತ್ಯಂತ ಆಯುರ್ವೇದಿಕ ಒಂದು ಡ್ರಿಂಕ್, ಹೆಲ್ದಿ ಡ್ರಿಂಕ್, ಹರ್ಬಲ್ ಡ್ರಿಂಕ್, ಹೈಬಿಸ್ಕಸ್ ಬಿಳಿ ದಾಸವಾಳದ ಜ್ಯೂಸ್ ಆರ್ ಡ್ರಿಂಕ್, ಹೆಲ್ದಿ ಡ್ರಿಂಕ್ ರೆಡಿಯಾಗಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇದನ್ನು ನೀವು ಡೈಲಿ ಮಾಡ್ಕೊಂಡು ಕುಡಿದ್ರೂ ಏನೂ ತಪ್ಪಿಲ್ಲ, ಏನೂ ದೋಷವಿಲ್ಲ, ಹಾಗೆ ಕುಡಿಬೋದು. ಅಷ್ಟು ಒಂದು ಒಳ್ಳೆಯ ಆರೋಗ್ಯಕರವಾದ ಡ್ರಿಂಕ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.